ಸರ್, ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ದೀರಾ? ಒಂದು ವರ್ಷದಲ್ಲಿ 50 ಕೋಟಿನೂ ಮಾಡಿದ್ದೀನಿ, 100 ಕೋಟಿನೂ ಮಾಡಿದ್ದೀನಿ. ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮನಿ ಮಾಡಿದ್ದೀರಾ? ರಿವೀಲ್ ಮಾಡ್ಲಿಕ್ಕಾಗಲ್ಲ. ಡಿಜಿಟ್ಸ್ ಇನ್ ಕ್ರೋರ್ಸ್. Today's generation, they want fast money, fast cars, and they want to party it. ಬೇರೆ ಸೆಂಟಿಮೆಂಟ್ಸ್ ಅದೆಲ್ಲ ಇರಬಾರ್ದು. ಇವಾಗ ನೀವು ಎಷ್ಟು ಮಾಡ್ತೀರಾ ಸರ್ ತಿಂಗಳಿಗೆ? 1.2, 1.5. 1 ಕೋಟಿ 2 ಕೋಟಿ. ಹಲೋ ಗಾಯ್ಸ್, ಇವತ್ತು ನಾನು ತಿಂಗಳಿಗೆ 50 ಕೋಟಿ 100 ಕೋಟಿ ಮಾಡಿರುವಂಥ ಬಿಗ್ ಆಂಟ್ರಪ್ರನರ್ಸ್ನ ಮಾತಾಡಿಸ್ತಾ ಇದ್ದೀನಿ. ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅವರು ಯಾವ್ಯಾವ ರೀತಿಯಾಗಿ ಕಷ್ಟಪಟ್ಟರು ಮತ್ತು ಯಂಗರ್ ಜನರೇಷನ್ಗೆ ಅವರು ಏನು ಅಡ್ವೈಸ್ ಕೊಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸರ್, ನೀವು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಪ್ರಾಪರ್ಟಿ. ಸರ್, ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ದೀರಾ? ಒಂದು ರೇಂಜ್ ಹೇಳ್ಬೋದಾ? ಒಂದು ವರ್ಷದಲ್ಲಿ ಮಾಡಲೂ ಇಲ್ಲ, ಒಂದು ವರ್ಷದಲ್ಲಿ 50 ಕೋಟಿನೂ ಮಾಡಿದ್ದೀನಿ, 100 ಕೋಟಿನೂ ಮಾಡಿದ್ದೀನಿ. ಸರ್, ಇವಾಗಿನ ಜನರೇಷನ್ಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ಸಣ್ಣದಿಂದ ಶುರು ಮಾಡಿ ಬೆಳೆಸ್ಕೊಂಡು ಹೋಗುತ್ತೆ. ನೀವು ಒಂದೇ ಸಾರಿ ರಿಚ್ ಆಗ್ತೀರಾ ಅಂದ್ರೆ ನೋ, ಯು ಹ್ಯಾವ್ ಟು ಹಾರ್ಡ್ ವರ್ಕ್, ಡೆಡಿಕೇಶನ್ ಅಂಡ್ ಹಾನೆಸ್ಟ್. ಇವಾಗಿನ ಕಾಲದ ಯಂಗರ್ ಜನರೇಷನ್ಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತೀರಾ ಅಂದ್ರೆ ಏನು ಕೊಡ್ತೀರಾ? ಏನು ಗೊತ್ತು ಬಿಸ್ನೆಸ್ ಅದನ್ನೇ ಮಾಡಬೇಕು. ಬೇರೆಯವ್ರು ಹೇಳಿದ್ರು ಅಂದ್ಬಿಟ್ಟು ಬೇರೆಯವ್ರ ಅಡ್ವೈಸ್ ತೊಗೊಂಡು ಮಾಡಬಾರ್ದು. ನೀವೇನೇ ಮಾಡಿ ಫುಲ್ ಯು ಹ್ಯಾವ್ ಟು ಗೋ ಇನ್ ಡೀಟೇಲ್, ಇನ್ ಡೆಪ್ತ್ ಅನಾಲಿಸಿಸ್. ಆಮೇಲೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾಡಬೇಕು, ನಿಮಗೆ ಸ್ವಂತ ನಾಲೆಡ್ಜ್ ಇದ್ದರೆ ಮಾಡಬೇಕು. ಶುಡ್ ಬಿ ಶ್ರೂಡ್. ಬೇರೆ ಸೆಂಟಿಮೆಂಟ್ಸು ಅದೆಲ್ಲ ಇರಬಾರ್ದು. ಎನಿ ಕೈಂಡ್ ಆಫ್ ಬಿಸ್ನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಎನಿ ಬಿಸ್ನೆಸ್, ಹಾಸ್ಪಿಟಾಲಿಟಿ ಬಿಸ್ನೆಸ್ ಇರ್ಬೋದು. ಫಸ್ಟ್ ನೀವು ತಿಳ್ಕೊಬೇಕು ಅದ್ರ ಬಗ್ಗೆ. ನೀವು ತಿಳ್ಕೊಂಡ್ಮೇಲೆ ಮಾಡಿದ್ರೆ ಒಳ್ಳೇದಂತ ನಾನು. ಸರ್, ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸರ್ ನಾನು ಅಡ್ವೊಕೇಟು ಸರ್. ನಾನು ಸರ್, ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ದೀರಾ? ಸರ್ ಮಾಡಿದ್ದೀರಿ ಸರ್, ಒಂದು 70 ಲಕ್ಷ ತನಕ ಮಾಡಿದ್ದೀರಿ. ಒಬ್ಬ ಅಡ್ವೊಕೇಟ್ನ ಇಟ್ಕೊಂಡು ಒಬ್ಬ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಎಷ್ಟು ಪವರ್ಫುಲ್ ಆಗಿರ್ಬೋದು? ಸರ್, ಇನ್ ಲೀಗಲ್ ಟರ್ಮ್ಸ್ ವಿ ಕ್ಯಾನ್ ಮೇಕ್ ಎನಿಥಿಂಗ್ ಹ್ಯಾಪನ್ ಸರ್. ಅದು ಬಿಟ್ಟರೆ ವಿ ಕ್ಯಾನ್ ಡೂ ಎನಿಥಿಂಗ್ ಇಲ್ಲೀಗಲ್ ಇನ್ ಅಡ್ವೊಕಸಿ. ನಾವು ಏನೇ ಬಂದ್ರೂ ವಿಲ್ ಟೇಕ್ ಎ ಸ್ಟ್ಯಾಂಡ್ ಫಾರ್ ದ ಪೀಪಲ್. ಇಟ್ಸ್ ಆಲ್ ಅಬೌಟ್ ಹೌ ಪೀಪಲ್ ಲಿವ್ ಇನ್ ದರ್ ಲೀಗಲ್ ಮ್ಯಾನರ್ಸ್. ವಿ ಕ್ಯಾನ್ ಓನ್ಲಿ ಗೈಡ್ ದ ಪೀಪಲ್ ಟು ದ ಬೆಸ್ಟ್ ಆಫ್ ಇಟ್ಸ್ ಕೈಂಡ್, ಬಟ್ ನೆವರ್ ಇನ್ ಇಲ್ಲೀಗಲ್. ಏನೂ ಮಾಡೋಕ್ಕಾಗಲ್ಲ. ಇವಾಗಿರೋ ಇದಕ್ಕೆ ಇಲ್ಲೀಗಲ್ ಏನೂ ಮಾಡೋಕ್ಕೆ ಬರಲ್ಲ ಸರ್. ಸರ್, ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಅವ್ರು ರಿಯಲ್ ಎಸ್ಟೇಟ್ ಸರ್, ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ದೀರಾ ರೇಂಜ್? ಅಪ್ರಾಕ್ಸಿಮೇಟ್ 1.5 CR. ನಿಮಗೆ ಯಾರಾದರೂ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಟ್ಟಿದ್ರೆ ಯಾರು ಕೊಟ್ಟರು, ಏನು ಕೊಟ್ಟರು? ಎಲ್ಲರೂ ಮಿಲಿಯನರ್ಸು ದೊಡ್ಡವರೆಲ್ಲ ಬಂದು ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡೋದ್ರಿಂದ ನಿನಗೆ ಏನು ಯೂಸ್ ಆಗ್ತಾಯಿದೆಯಾ? ನೀನು ಮುಂದೆ ಬರ್ತಿದೆಯಾ? ನಿನ್ನ ಮೈಂಡಲ್ಲಿ ನಿನ್ನ ಮನಸ್ಸು ನಿನ್ನ ಏನು ಕೆಲಸ ಆಗುತ್ತೋ ಅದು ಮಾಡಬೇಕು. ಅದು ಬಿಟ್ಟೆ ಇಲ್ಲಿ ಅಡ್ವೈಸ್ ಎಲ್ಲ ಏನಿಲ್ಲ. ನೀನು ಹೆಂಗೆ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮೇಲೆ ಎಷ್ಟು ಪ್ರೀತಿ ಕೆಲಸ ಮಾಡ್ತೀಯೋ ಅದೇ ಕೆಲಸ ನಿನ್ನ ಕೈ ಹಿಡಿಯುತ್ತೆ. ಸರ್, ಇವತ್ತು ನೀವು ನಿಮ್ಮ ಬಿಸ್ನೆಸ್ನ ಕಳ್ಕೊಂಡ್ರೆ ಇನ್ನು ಒಂದು ವರ್ಷದಲ್ಲಿ ಮತ್ತೆ ರೀಗೇನ್ ಮಾಡ್ತೀರಾ? ಆ ಪವರ್ ನಿಮಗಿದೆಯಾ? ಅದಿದೆ. ಬೇಸ್ಡ್ ಆನ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಪರ್ಸಿವರೆನ್ಸ್. ಎರಡು ಇರ್ಬೇಕು ನಿಮ್ಗೆ. ಪೇಷನ್ಸ್ ಇರಬೇಕು, ಆಮೇಲೆ ಪರ್ಸಿವರೆನ್ಸ್ ಇರಬೇಕು. ಎರಡು ಇದ್ರೆ ನೀವು ಎನಿಥಿಂಗ್ ಯು ಕ್ಯಾನ್ ಡೂ. ಸರ್, ಯಾರಾದರೂ ನಿಮಗೆ ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಟ್ಟಿದ್ರೆ ಯಾರು ಕೊಟ್ಟರು, ಏನಂತ ಕೊಟ್ಟರು ನಿಮ್ಮ ಚಿಕ್ಕ ವಯಸ್ಸಲ್ಲಿ? ಟರ್ನಿಂಗ್ ಪಾಯಿಂಟ್. ದುಡ್ಡಿಗೆ ವ್ಯಾಲ್ಯೂ ಮಾಡ್ಬೇಕಂತ ಅಷ್ಟೆ. ಅದನ್ನು ನೀವೇನು ಅರ್ನ್ ಮಾಡ್ತೀರಾ ಅದನ್ನು ಎಷ್ಟು ಖರ್ಚು ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕಂತ. ಇವನ್ ಇನ್ ಬಿಸ್ನೆಸ್ ಓವರ್ ಸ್ಪೆಂಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬ್ಯಾಕ್ ಫೈರ್ ಅಷ್ಟೆ. ಸರ್, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು? ಅವನು ಪ್ರತಿದಿನ ಮಾಡುವಂಥ ಕ್ವಾಲಿಟೀಸ್ ಏನಿರಬೇಕು? ಎಲ್ಲ ಡಿಸಿಪ್ಲಿನ್ ಲೈಫ್ ಇರಬೇಕಷ್ಟೆ. ಯಾವುದ್ರಲ್ಲೂ ಓವರ್ ಇಂಡಲ್ಜ್ ಆಗಬಾರ್ದು. ಹ್ಯಾಬಿಟ್ಸು ಅಷ್ಟೇ, ಜೊತೆಗೆ ರಿಲ್ಯಾಕ್ಸೇಷನ್ ಮಾಡೋಕ್ಕೂ ಗೊತ್ತಿರಬೇಕು. ಬೇರೆ ಹ್ಯಾಬಿಟ್ಸಲ್ಲೂ ಅಷ್ಟೇ ಓವರ್ ಇಂಡಲ್ಜ್ ಆದರೆ ಡೆಫಿನೆಟ್ಲಿ ವಿಲ್ ಲೂಸ್ ದ ಗೇಮ್. ಸರ್, ಬಿಸ್ನೆಸ್ ಮಾಡೋದಕ್ಕೆ ಬ್ಯಾಂಕ್ಸ್ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂದರೆ ನೀವು ಯಾವ ರೀತಿಯಾಗಿ ಅದನ್ನ ಯೂಸ್ ಮಾಡ್ಕೊಂಡ್ರಿ ಬ್ಯಾಂಕ್ನ? ಅದು ನಾವೇ ಎಲ್ಲ ಎಕ್ಸ್ಪರ್ಟ್ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಪ್ರಾಪರ್ ಅಡ್ವೈಸರ್ ಇಟ್ಕೋಬೇಕು. ಅವ್ರ ಅಡ್ವೈಸ್ ತೊಗೊಂಡು ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕು. ಸರ್, ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತಂದರೆ ಈಗ ಹೊಸದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಏನು ಹೇಳ್ತೀರಾ ಮತ್ತು ಅವ್ರು ಹೇಗೆ ಸ್ಟಾರ್ಟ್ ಮಾಡಬೇಕು? ಸರ್, ಹೊಸದವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಣ್ಣದು ದೊಡ್ಡದು ನೋಡೋಕ್ಕೆ ಹೋಗಬೇಡಿ. ನಾನು ಭಾಳ ಸಣ್ಣದಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಸ್ಮಾಲ್ ಟ್ರೇಡಿಂಗಲ್ಲಿ ನಾನು ಮಾಡಿದ್ದು. ಸೊ ಟುಡೇ ಹ್ಯಾವ್ ಗ್ರೋನ್ ಮೆನಿ ಅನ್ಎಕ್ಸ್ಪೆಕ್ಟೆಡ್. ಮೈ ಸ್ಟೋರಿ ಇಸ್ ರ್ಯಾಕ್ಸ್ ಟು ರಿಚಸ್. ಸೊ ನಾನು ಇವತ್ತು ರಿಯಲ್ ಎಸ್ಟೇಟ್ ಮಾಡೋರಿಗೆ ಹೇಳ್ತೀನಿ, ಮಾಡಿ. ಇವತ್ತು ಎಲ್ಲರಿಗೂ ಆಪರ್ಚುನಿಟೀಸ್ ಇದೆ. ವೆದರ್ ಇಟ್ ಈಸ್ ರೆಂಟಲ್ಸ್, ವೆದರ್ ಆರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಆರ್ ಬ್ರೋಕರೇಜ್, ಎಲ್ಲರಿಗೂ ಆಪರ್ಚುನಿಟೀಸ್ ಇದೆ. ಆಲ್ ದ ಬಿಲ್ಡರ್ಸ್ ಟುಡೇ, ಟಾಪ್ ಬಿಲ್ಡರ್ಸ್ ಎಲ್ಲರಿಗೂ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಏನಂದರೆ, ಡೂ ಹಾರ್ಡ್ ವರ್ಕ್ ಇನ್ ಅ ಹಾನೆಸ್ಟ್ ವೇ. ಡು ನಾಟ್ ಓವರ್ಟೇಕ್ somebody's thing and be honest and do the business. ಸರ್, ನಿಮ್ಮದು ಕಾಂಟ್ಯಾಕ್ಟ್ ಅಥವಾ ಕಾರ್ಡ್ ಸಿಗ್ಬೋದಾ? ನಂಬರ್. ಥ್ಯಾಂಕ್ ಯು ಸರ್. ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಯಾರಾದರೂ ನಿಮಗೆ ಕೊಟ್ಟಿದ್ರೆ ಯಾರು ಕೊಟ್ಟರು, ಏನಂತ ಕೊಟ್ಟರು? ನಮ್ಮ ತಂದೆಯವರು ಸರ್. ನಮ್ಮ ತಂದೆಯವರು ಎಷ್ಟೇ ಮಾಡಿದ್ರೇನೋ
ಯಾವತ್ತೂ ಒಂದು ಮಾತು ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೀನಿ, ತಂದೆ ಹಾಕಿದ ಆಲದ ಮರಕ್ಕೆ ನೇಣು ಹಾಕ್ಕೊಂಬೇಡಿ. ಏನೇ ಆದ್ರೂ ನಿಮ್ಮ ತಂದೆ ಎಷ್ಟೇ 1000 ಕೋಟಿಗಿದ್ರೇನು ನೀವು ಸ್ವಂತ ಮಾಡಿ. ಆ ಆಲದ ಮರಕ್ಕೆ ನೀವು ನೆರಳಾಗಿ. ನಮ್ಮ ತಂದೆ ಒಂದು ಮಾತು ಹೇಳೋರು, ನೀನು ದುಡಿ ನೀನು ಬೆಳಿ, ನಾನಿದ್ದೀನಿ ಅಂತ ನೆನೆಸ್ಕೊಂಡು ಯಾವತ್ತೂ ಬೆಳಿಬೇಡ, ಯಾಕಂದರೆ ನಾನು ಒಂದು ದಿವಸ ಶಾಶ್ವತ ಅಲ್ಲ, ನಿನ್ನ ನೆರಳು ನೀನು ಸಂಪಾದಿಸ್ಕೊ ಅಂತಾರೆ ಸರ್. ಸರ್ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಮಾಡಿದಿರಾ? ನಂಬರ್ಸ್. 1 CR ವರ್ಗ ಮಾಡಿದ್ದೀವಿ. ಸರ್ ನಿಮ್ಮ ಬಿಸ್ನೆಸ್ ಕಾಂಪಿಟೇಟರ್ಗಿಂತ ನಿಮ್ಮಲ್ಲಿ ಯಾವ ಸ್ಕಿಲ್ ತುಂಬ ಚೆನ್ನಾಗಿದೆ? ಬಿಸ್ನೆಸ್ ಕಾಂಪಿಟೇಟರ್ಗಿಂತ ಇಂಟೀರಿಯರ್ ಅಂತ ಬಿಟ್ಟೂ ಕೂಡ ಎಕ್ಸ್ಟೀರಿಯರು ಮಾಡ್ತೀವಿ, ಈವನ್ ಕನ್ಸ್ಟ್ರಕ್ಷನ್ನೂ ಮಾಡ್ತೀವಿ, ಎಲ್ಲದರಲ್ಲೂ ಸ್ಕಿಲ್ಸ್ ಇಟ್ಕೊಂಡೇ ಇರ್ತೀವಿ. ಯಂಗರ್ ಜನ್ರೇಷನ್ಗೆ ನೀವು ಒಂದು ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಾದರೆ ಏನು ಕೊಡ್ತೀರಾ? ಫ್ಯೂಚರ್ ತುಂಬ ಟಫ್ ಇದೆ. ನಾವು ಮುಂಚೆ ಥರ ಅಂದ್ಕೊಂಡಂಗಂತೂ ಫ್ಯೂಚರ್ಗಳಿಲ್ಲ, ಅಷ್ಟು ಈಸಿ ಇಲ್ಲ ಇವಾಗ. ಸಿನ್ಸ್ ಬೆಂಗಳೂರಲ್ಲಿರೋದ್ರಿಂದ ತುಂಬ ಕಾಂಪಿಟೇಟಿವ್ ವರ್ಲ್ಡು ಬೆಂಗಳೂರು. ಬಂದ ತಕ್ಷಣ ಈಸಿಯಾಗಿ ಏನೂ ಸಿಕ್ಕೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಕಾಲೇಜ್ ಮುಗಿಸ್ಕೊಂಡ್ಬರ್ತೀರಾ, IITiansಗೆ ಇಲ್ಲಿ 4-5 ಲಕ್ಷ ಸ್ಯಾಲ್ರಿ ಕೊಟ್ಟು ಅವರೇ ಫೈಟ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ಮಾಮೂಲಿ ಹುಡುಗರಿಗೆ ತುಂಬ ಕಷ್ಟ ಇದೆ. ಸೊ ಇಂಜಿನಿಯರಿಂಗು ಆಗಲಿ ಡಾಕ್ಟ್ರ್ ಆಗಲಿ ಅದು ಬಿಟ್ಟು ಬೇರೆ ಪ್ರಪಂಚನೂ ಇದೆ ಅಂತ ಸ್ವಲ್ಪ ನೋಡ್ಬೇಕು ನಮ್ಮ ಹುಡುಗರು. ಅದೊಂದರಲ್ಲೇ ಇರ್ತೀವಿ, ಮನೇಲಿ ಹಾಕಿದ್ದು ದಾರ ಇಲ್ಲ ಅದನ್ನೇ ಅದಕ್ಕೆ ಇದಾಕೋಬೇಕು ಅಂತ ಏನಿಲ್ಲ. ಸೊ ಎಕ್ಸ್ಪ್ಲೋರ್ ಮಾಡಿ ದಯವಿಟ್ಟು. ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಥರ ಹಣ ಹೂಡಿಕೆ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಇದೆ, ಇಂಜಿನಿಯರ್ ಆಗಲಿ ಡಾಕ್ಟರ್ಸ್ ಆಗಲಿ ಅದ್ರದ್ದೆಲ್ಲ ಪ್ರೊಡಕ್ಷನ್ ಜಾಸ್ತಿ ಇದೆ. ಸೊ ಅದು ಬಿಟ್ಟು ಮ್ಯೂಸಿಕ್ ಕಾನ್ಸಂಟ್ರೇಟ್ ಮಾಡಿ, ಡ್ಯಾನ್ಸಿಂಗ್ ಕಾನ್ಸಂಟ್ರೇಟ್ ಮಾಡಿ, ಆ್ಯಕ್ಟಿಂಗ್ ಮಾಡಿ, ಡೈರೆಕ್ಷನ್ ಮಾಡಿ. ಅದು ಬಿಟ್ಟು ಬನ್ನಿ ಬೇರೆ ಬಿಸ್ನೆಸ್ಗಳು ಮಾಡಿ, ಸ್ಮಾಲ್ ಬಿಸ್ನೆಸ್ನೇ ಮಾಡಿ, ಅದರಲ್ಲೇ ತುಂಬ ವಂಡರ್ಸ್ ಮಾಡ್ಬೋದು. ಸರ್ ಇವಾಗಿನ ಕಾಲದಲ್ಲಿ ಜನಗಳು ಯಾವ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗುತ್ತೆ? ಇವತ್ತಿನ ಕಾಲದಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಇನ್ನೋವೇಟಿವ್ ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್ ಅದು ಅವ್ರಿಗೆ ಬರಬೇಕು. ಈಗ ಯಾವ ಬಿಸ್ನೆಸ್ ಮಾಡಿದ್ರೆ ಅಂತ ಹೇಳ್ತಾರೆ ಕೆಲವರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಾರೆ, ಈ ಥರ ಪಬ್ಗಳು ಮಾಡ್ತಾರೆ. ಅದೆಲ್ಲ ಒಬ್ಬೊಬ್ರದ್ದು ಅವ್ರ ಕೇಪಬಿಲಿಟಿ, ಅದು ದುಡ್ಡು ಹಾಕೋದು ಒಂದು ಕೇಪಬಿಲಿಟಿ ಅವ್ರವ್ರದ್ದು. ಸೊ ಈಗ ಸ್ಮಾಲ್ ಅಮೌಂಟಿಂದ ನಾನು ಜಾಸ್ತಿ ಮಾಡ್ತೀನಿ ಅನ್ನೋದು ಅದು ನಿಮ್ಮ ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಬರಬೇಕು, ಯಾರೂ ಏನೋ ಅದನ್ನು ಹೇಳೋಕ್ಕಾಗಲ್ಲ. ಅದ್ರ ಮೇಲೆ ನಿಮ್ಮ ಆ ಕ್ರಿಯೇಟಿವಿಟಿ ಬಂದು ನೀವು ಇನ್ವೆಸ್ಟ್ರನ್ನ ಹುಡುಕಿ ಅದನ್ನು ಕಾರ್ಯಗತವಾಗಿ ತರೋದೇ ನಿಮ್ಮ ಇದಾಗಿರಬೇಕು, ಧ್ಯೇಯ ಆಗಿರಬೇಕು. ಅದರಿಂದ ನೋಡಿ ಯೂತ್ಸ್ ಈ ಥರ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಂಜಿನಿಯರ್ ಆದವ್ರು ಕೂಡ ಹೋಟ್ಲ್ ಮಾಡ್ತಾರೆ, ಪರ್ ಡೇ 40,000-50,000 ರುಪೀಸ್ ಟರ್ನ್ ಓವರ್ ಮಾಡ್ತಾಯಿದ್ದಾರೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಪರ್ ಮಂತ್ ಎಷ್ಟಾಗ್ತಾಯಿದೆ. ಯಾಕೆ ಅಂದರೆ ಒಬ್ಬ ಸಿವಿಲ್ ಇಂಜಿನಿಯರ್ಗೆ 10-15 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ, ಪಾಸಾಗಿ ಬಂದರೆ 10,000 ಏನು ಸಿಕ್ಕತ್ತೆ? ಈಗ ಬೆಂಗಳೂರಲ್ಲಿ ಬಸ್ ಚಾರ್ಜ್ ಸಿಕ್ಕೋದಿಲ್ಲ. ಸೊ ಅವರು ಈ ಥರ ಎಲ್ಲ ಇರದೆ ಬಿಸ್ನೆಸ್ಸಲ್ಲಿ. ಸೊ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮ ಇಂಟ್ರೆಸ್ಟನ್ನು ಅದರೊಳಗೆ ಹಾಕಿದ್ರೆ ಮಾತ್ರ ನೀವೇನ ಎಲ್ಲ ಇದು ಮಾಡೋದಕ್ಕಾಗತ್ತೆ. ಹೋಪ್ ನಿಮಗೆ ಆನ್ಸರ್ಗಳು ಸಿಕ್ತು ಅಂತ ಅನ್ಕೋತೀನಿ ನನ್ನಿಂದ. ಥ್ಯಾಂಕ್ ಯು ಸೊ ಮಚ್ ಸರ್. ಗ್ರೇಟ್ ಸರ್.